ಎಲ್ಲ ನನ್ನ ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ತಾವುಗಳು ನಿನ್ನೆ ಬರೆದಂತಹ ಇಂಗ್ಲೀಷ್ ಪೇಪರ್ನ ಕೀ ಆನ್ಸರ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ಕೊತಾ ಹೋಗೋಣ. ತಮಗೆ ಗೊತ್ತಿರೋ ಹಾಗೆ ನಿನ್ನೆಯ ಪ್ರಶ್ನೆ ಪತ್ರಿಕೆಯು ಬಹಳಷ್ಟು ಸುಲಭವಾಗಿ ಬಹಳಷ್ಟು ಈಸಿಯಾಗಿ ಬಂದಿತ್ತು. ಬಹಳಷ್ಟು ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ನಿನ್ನೆಯ ಪರೀಕ್ಷೆಯನ್ನು ಬರೆದಿದ್ದೀರಿ. ಅದಕ್ಕೆ ಸಂಬಂಧಿಸಿದ ಹಾಗೆ ಇವತ್ತಿನ ತರಗತಿಯಲ್ಲಿ ಯಾವ ಪ್ರಶ್ನೆಗಳಿಗೆ ಯಾವ ಉತ್ತರಗಳು ಸರಿಯಾಗಿವೆ ಎಂಬುದನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ಕೊತಾ ಹೋಗೋಣ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಇಂಗ್ಲೀಷ್ನ ಕ್ವೆಶ್ಚನ್ ಪೇಪರಲ್ಲಿ ಮೊದಲಿಗೆ 4 ಅಂಕಕ್ಕೆ ಸಂಬಂಧಿಸಿದ ಹಾಗೆ ಅಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ಗಳನ್ನು ಕೇಳ್ತಾನೆ. ನಿನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲಿಗೆ ಕ್ವೆಶ್ಚನ್ ಟ್ಯಾಗ್ ಸಂಬಂಧಿಸಿದ ಹಾಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದ. ಸಿ ವಾಸ್ ನರೇಟಿಂಗ್ ಅ ಸ್ಟೋರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಸಿ ವಾಸ್ ನರೇಟಿಂಗ್ ಸ್ಟೋರಿ. ಕ್ವೆಶ್ಚನ್ ಟ್ಯಾಗನ್ನು ಹಚ್ಚುವಾಗ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಇಲ್ಲಿ ಕೊಟ್ಟಂತ ಹೇಳಿಕೆ ಪಾಸಿಟಿವ್ ಆಗಿತ್ತು ಅಂದರೆ ನಾವು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನು ಹಚ್ಚಬೇಕು. ಇಲ್ಲಿ ಸಿ ವಾಸ್ ನರೇಟಿಂಗ್ ಸ್ಟೋರಿ ಅನ್ನುವಂಥದ್ದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನಾವು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನು ಬಳಕೆ ಮಾಡಿಕೊಳ್ಬೇಕು. ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನು ಬಳಕೆ ಮಾಡುವಾಗ ಸ್ಟಾರ್ಟಿಂಗಲ್ಲಿ ನಾವು ಏನು ಮಾಡ್ತೀವಿ, ಸಹಾಯಕ ಕ್ರಿಯಾಪದವನ್ನು ತೆಗೆದುಕೊಳ್ತೀವಿ. ಆ ಸಹಾಯಕ ಕ್ರಿಯಾಪದಕ್ಕೆ ನಾವು +N' T ಅನ್ನು ಹಚ್ತೀವಿ. ಆ ನಂತರದಲ್ಲಿ ಪ್ರನೌನನ್ನು ಬಳಕೆ ಮಾಡ್ಕೊಳ್ತೀವಿ. ಲಾಸ್ಟಿಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಕೆ ಮಾಡ್ಕೊಳ್ತೀವಿ. ಹಾಗಿದ್ರೆ ಇಲ್ಲಿ ಸಹಾಯಕ ಕ್ರಿಯಾಪದ ವಾಸ್ ಐತಿ. ಆ ವಾಸ್ಗೆ ನಾವು N' T ಅನ್ನು ಹಚ್ಚಿದ್ರೆ ವಾಸಂಟ್ ಆಯಿತು. ಇಲ್ಲಿ ವಾಸಂಟ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆಯನ್ನು ಗಮನಿಸಬಹುದು. ಇಲ್ಲಿ ಇನ್ಫಿನಿಟಿವ್ ಅಂತ ಕೇಳಿದ. ಇನ್ಫಿನಿಟಿವ್ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಟು ಪ್ಲಸ್ ವರ್ಬ್ ಯಾವ ವರ್ಡ್ ಇರುತ್ತೋ ಅಂದರೆ 2+ ವರ್ಬನ್ನು ನಾವು ಹಚ್ಚಬೇಕು. ಇಲ್ಲಿ ಟು ಕಂಪ್ಲೈನ್ ಅನ್ನುವಂಥದ್ದು 2+ ವರ್ಬ್ ಆಗಿರೋದ್ರಿಂದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆಯಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ. ಭಾಷಾ ಕಾರ್ಯವನ್ನು ಗುರುತಿಸಿರಿ ಅಂತ. ಸೊ ಇಲ್ಲಿ ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಕಾರ್ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಇತ್ತು. ಈ ಸ್ಟೇಟ್ಮೆಂಟು ಯಾವ ಲ್ಯಾಂಗ್ವೇಜ್ ಫಂಕ್ಷನನ್ನು ಸೂಚಿಸ್ತೈತಿ ಅಂದ್ರೆ ಸೀಕಿಂಗ್ ಪರ್ಮಿಷನನ್ನು ಸೂಚಿಸ್ತದೆ. ಅಂದರೆ ಪರ್ಮಿಷನನ್ನು ತೆಗೆದುಕೊಂಡು ಅವ್ರ ಕಾರನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳುವಂಥದ್ದು ಅಂತ. ಇನ್ನು ನೆಕ್ಸ್ಟ್ ಅಪಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಕೇಳಿದ್ದ. ಅಂದರೆ ಇಫ್ ಕ್ಲಾಸ್ ಅನ್ನು ಕೇಳಿದ್ದ. ಇಫ್ ಕ್ಲಾಸಲ್ಲಿ ಇಫ್ ಯು ಹ್ಯಾವ್ ಯು ಟೋಲ್ಡ್ ಮೀ ಅರ್ಲಿಯರ್, ನೀನೊಂದು ಸ್ವಲ್ಪ ನನಗೆ ಬೇಗ ಹೇಳಿದ್ದಿ ಅಂತಂದರೆ ಐ ಜಾಯ್ನ್ ಯು, ನಾನು ನಿಮ್ಮನ್ನು ಬಂದು ಸೇರುತ್ತಿದ್ದೆ. ಇಲ್ಲಿ ಕೊಟ್ಟಂಥ ಮೊದಲನೇ ಹೇಳಿಕೆ, ಈ ಮೊದಲನೇ ಹೇಳಿಕೆಯು ಈ ಎರಡನೇ ಹೇಳಿಕೆಗೆ ಪಾಸಿಟಿವ್ ಆಗಿರೋದ್ರಿಂದ ನಾವು ಇಲ್ಲಿ ಉಡ್ಯಾವನ್ನು ಬಳಕೆ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಡೂ ಆಸ್ ಡೈರೆಕ್ಟೆಡ್ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಮೊದಲೇದು 1 ಸಿಲೆಬಲ್ ವರ್ಡ್ ಯಾವುದಂತ ಕೇಳಿದ. 1 ಸಿಲೆಬಲ್ ವರ್ಡ್ ಇಲ್ಲಿ ರೋಡ್ ಅನ್ನುವಂಥದ್ದು 1 ಸಿಲೆಬಲ್ ವರ್ಡ್ ಆಗುತ್ತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದ್ದ. ಇಲ್ಲಿ ಹೂ ಇಸ್ ದ ಫಾಸ್ಟೆಸ್ಟ್ ರನ್ನರ್, ಇಲ್ಲಿ ದ ಆರ್ಟಿಕಲ್ ನಾವು ಮಾಡ್ತೀವಿ ಅಂತಂದ್ರೆ ಬಳಕೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಇಲ್ಲಿ ಫಾಸ್ಟೆಸ್ಟ್ ರನ್ನರ್ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿಯನ್ನು ಸೂಚಿಸೋದ್ರಿಂದ ಇಲ್ಲಿ ದ ಎನ್ನುವಂಥ ಆರ್ಟಿಕಲ್ ಅನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಗುರುತಿಸ್ರಿ ಅಂತ ಕೇಳಿದ್ದ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇಲ್ಲಿ ಇಮಿಡಿಯೇಟ್ಲಿ ಎನ್ನುವಂಥದ್ದು ಏನಾಗುತ್ತಾ ಅಂತಾರೆ ಆಡ್ವರ್ಬ್ ಆಗುತ್ತಾ. ಸೊ ಇಲ್ಲಿ ಎಲ್ವಾಯಿಂದ ಎಂಡ್ ಆಗಿರೋದ್ರಿಂದ ಜಾಸ್ತಿ ಎಲ್ವಾಯಿಂದ ಎಂಡ್ ಆಗಿರುವಂಥ ಎಲ್ಲ ಪದಗಳು ಆಡ್ವರ್ಬ್ ಅನ್ನು ಸೂಚಿಸ್ತಾವ. ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಎನ್ನುವಂತಹ ಪದ ಆಡ್ವರ್ಬ್ ಆಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ಸೂಟೇಬಲ್ ಲಿಂಕರ್ ಅಂತ ಕೇಳಿದ. ಇಲ್ಲಿ ಸ್ಟೂಡೆಂಟ್ ಪ್ಲೇಡ್ ವೆಲ್ ಡ್ಯಾಶ್ ಅಂತ ಕೊಟ್ಟಿದ್ದ. ಆ ನಂತರ ಅಲ್ಲಿ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್ ಅಂತ ಕೊಟ್ಟಿದ್ದ. ಸೊ ಇಲ್ಲಿ ಸ್ಟೂಡೆಂಟ್ ಪ್ಲೇಡ್ ವೆಲ್ ಆ್ಯಂಡ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್ ಅನ್ನುವಂಥ ಈ ಎರಡು ಸ್ಟೇಟ್ಮೆಂಟ್ಗೆ ಸೂಕ್ತವಾಗಿರುವಂಥ ಲಿಂಕಿಂಗ್ ವರ್ಡ್ ಯಾವುದು ಅಂತಂದರೆ ಆ್ಯಂಡ್. ಎರಡು ಪದಗಳನ್ನು ಸೇರಿಸುವಂತಹ ಪದ ಇಲ್ಲಿ ಆ್ಯಂಡ್ ಆಗುತ್ತಾ. ಹಂಗಿದ್ರೆ ಆ್ಯಂಡ್ ಸರಿಯಾದ ಉತ್ತರ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಅನಂತ ವಾಸ್ ಅವೇಕ್ ದ ಬ್ರೀತಿಂಗ್ ದ ಆಕ್ಸಿಜನ್ ಫ್ರಾಮ್. ಇಲ್ಲಿ ಫ್ರಾಮ್ ಅನ್ನುವಂಥದ್ದು ಪ್ರಿಪೋಸಿಷನ್ ವರ್ಡ್ ಆಗುತ್ತಾ. ಫ್ರಾಮ್ ದ ಸಿಲಿಂಡರ್. ನೆಕ್ಸ್ಟ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ಇಲ್ಲಿ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಅನ್ನು ಕೇಳಿದ್ದ. ಇಲ್ಲಿ ಹಿ ಎನ್ನುವಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ಬಿ ಬದಲಾಗಿ ನಾವು ಇಲ್ಲಿ ವಾಸ್ನ ಬಳಕೆ ಮಾಡ್ಕೊಳ್ತೀವಿ. ಯಾಕಂತಂದರೆ ಇಲ್ಲಿ ಲಾಸ್ಟ್ ಎಕ್ಸಾಮ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಅನ್ನು ಸೂಚಿಸೋದ್ರಿಂದ ವಾಸ್ ಅಥವಾ ವೇರನ್ನು ನಾವು ಸಹಾಯಕ ಕ್ರಿಯಾಪದವಾಗಿ ಬಳಕೆ ಮಾಡ್ಕೊಳ್ಬೇಕು. ಇಲ್ಲಿ ಹಿ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ವಾಸನ್ನು ತಗೊಂಡ್ವಿ. ಇಲ್ಲಿ ರೀಡ್ ಇತ್ತು, ಅದನ್ನು ರೀಡಿಂಗ್ ಅನ್ನು ING ಪ್ರತ್ಯಯನ ಹಚ್ಚಿ ರೀಡಿಂಗ್ ಅನ್ನು ಮಾಡ್ಕೊಂಡ್ವಿ. ಅದು ಸರಿಯಾದ ಉತ್ತರ ವಾಸ್ ರೀಡಿಂಗ್. 11ನೆಯ ಪ್ರಶ್ನೆಯನ್ನು ನೋಡೋದಾದ್ರೆ ಇಲ್ಲಿ ಫಾರ್ಮ್ ಆಫ್ ದ ವರ್ಡ್ ಅನ್ನು ಕೇಳಿದ್ದ. ಇಂಟ್ರೆಸ್ಟ್ ಅಂತ ಇತ್ತು, ಇಂಟ್ರೆಸ್ಟಿಂಗ್ ಆಗುತ್ತಾ. ಇಲ್ಲಿ ING ಪ್ರತ್ಯಯನ ಹಚ್ಚಬೇಕು. ಇಂಟ್ರೆಸ್ಟ್ ಇದ್ದಿದ್ದು ಇಂಟ್ರೆಸ್ಟಿಂಗ್ ಆಗುತ್ತಾ. ಇನ್ನು ನೆಕ್ಸ್ಟ್ 12ನೆಯ ಪ್ರಶ್ನೆಯನ್ನು ಗಮನಿಸೋದಾದರೆ ಇಲ್ಲಿ ಸರ್ಚ್ ಎನ್ನುವಂತಹ ಪದವನ್ನು ತಗೊಂಡು ನಾವು ವರ್ಬ್ ಪ್ಲೇಸಲ್ಲಿ ಇಟ್ಟು ಒಂದು ಸೆಂಟೆನ್ಸನ್ನು ರಚನೆ ಮಾಡಿರಿ ಅಂತ ಕೇಳಿದ. ದ ಪೊಲೀಸ್ ಸರ್ಚ್ಡ್ ದ ಹೌಸ್ ಫಾರ್ ದ ಮಿಸ್ಸಿಂಗ್ ಐಟಮ್.
ಇಲ್ಲಿ ಸರ್ಚ್ ಅನ್ನುವಂಥದ್ದು ವರ್ಬ್ ಆಗಿ ಬಳಕೆಯಾಗೈತಿ. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೊ ಇಲ್ಲಿ ರಾಮೇಶ್ವರಿ ಈಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿಗೆ ಒಂದು ವಾಕ್ಯವನ್ನು ನಾವು ಚೇಂಜ್ ಮಾಡಿದಾಗ ರಾಮೇಶ್ವರಿ ಈಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಆಗುತ್ತಾ, ಸರಿಯಾದ ಉತ್ತರ ಇದೆ. ನೆಕ್ಸ್ಟು ಚೇಂಜ್ ಇಂಟು ದ ಪ್ಯಾಸಿವ್ ವಾಯ್ಸ್. ಚೇಂಜ್ ಇಂಟು ದ ಪ್ಯಾಸಿವ್ ವಾಯ್ಸ್ ಒಂದು ಆಕ್ಟಿವ್ ವಾಯ್ಸ್ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ, ಇಲ್ಲಿ ಚೇಂಜ್ ಇಂಟು ದ ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದ. ಸೊ ಇಲ್ಲಿ ಎ ಸಾಂಗ್ ಈಸ್ ಸಂಗ್ ಬೈ ಹರ್, ಇಲ್ಲಿ V3 ಫಾರ್ಮನ್ನು ನಾವು ಬಳಕೆ ಮಾಡ್ಕೊಳ್ತೀವಿ, ಸಿಂಗ್ ಇದ್ದಿದ್ದು ಸಂಗ್ ಆಗುತ್ತಾ. ನೆಕ್ಸ್ಟ್ ಕಂಬೈನ್ ದ ಸೋ ಆ್ಯಂಡ್ ದ್ಯಾಟ್, ಇಲ್ಲಿ ನಾವು ವೇರಿ ಇದ್ದಿದ್ದು ಸೋ ಅನ್ನು ಹಚ್ಚಿದ್ವಿ, ಇಲ್ಲಿ ಫುಲ್ ಸ್ಟಾಪ್ ಅನ್ನು ತೆಗೆದು ದ್ಯಾಟ್ ಹಚ್ಚಿದ್ವಿ. ಆಗ ಉತ್ತರ ಸತೀಶ್ ವಾಸ್ ಸೋ ವೀಕ್ ದ್ಯಾಟ್ ಹಿ ಕುಡಂಟ್ ಗೋ ಟು ಸ್ಕೂಲ್, ಸರಿಯಾದ ಉತ್ತರ. ನೆಕ್ಸ್ಟು ಚೇಂಜ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ನಿರ್ಮಲಾ ಆಸ್ಕ್ಡ್ ರಾಜೇಶ್, ನಾವು ಲಿಂಕಿಂಗ್ ವರ್ಡ್ ಇಫ್ ಅನ್ನು ತೊಗೊಂಡ್ವಿ, ಯಾಕಂತಂದರೆ ಇದು ಎಸ್ ನೋ ಕ್ವಶನ್ ಆಗಿರೋದ್ರಿಂದ ವೆದರ್ ಅಥವಾ ಇಫ್ ಅನ್ನು ನಾವು ಲಿಂಕಿಂಗ್ ವರ್ಡ್ ಆಗಿ ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಇಫ್ ಅನ್ನುವಂಥದ್ದು ನಾವು ಲಿಂಕಿಂಗ್ ವರ್ಡ್ನಾಗಿ ಬಳಕೆ ಮಾಡ್ಕೊಂಡ್ವಿ. ಇಲ್ಲಿ ಹಿ ಅನ್ನು ತೊಗೊಂಡ್ವಿ. ನಂತರ ಇಲ್ಲಿ ಸಹಾಯಕ ಕ್ರಿಯಾಪದವಾಗಿ ಹ್ಯಾಡನ್ನು ಬಳಕೆ ಮಾಡ್ಕೊಂಡ್ವಿ. ಸಬ್ಮಿಟೆಡ್ ಬೈ ದ ಪ್ರಾಜೆಕ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತಾ. ನೆಕ್ಸ್ಟ್ 17ನೇ ಪ್ರಶ್ನೆಯಲ್ಲಿ 2 ತಪ್ಪುಗಳಿದ್ದು ಒಂದು ಪ್ಯಾರಾಗ್ರಾಫಲ್ಲಿ 2 ತಪ್ಪುಗಳಿರ್ತವೆ. ಆ 2 ತಪ್ಪುಗಳು ಯಾವುವು ಅನ್ನುವಂಥದ್ದು ಯಾವನ್ನು ಸೂಚಿಸಬೇಕು ಅನ್ನೋದು ಆಲ್ರೆಡಿ ಸುಳಿವನ್ನು ಕೊಟ್ಟಿರ್ತಾನೆ. ಇಲ್ಲಿ ನೋನ್ ಫಾರ್ಮ್ ಒಂದು ತಪ್ಪಾಗಿತ್ತು, ಆ ನಂತರ ವರ್ಬಲ್ ಮಿಸ್ಟೇಕ್ ಆಗಿತ್ತು. ನೋನ್ ಫಾರ್ಮಲ್ಲಿ ವುಮೆನ್ ಅಂತಂದರೆ ಇಲ್ಲಿ ವುಮೆನ್ ಅಂತ ಕೊಟ್ಟಿದ್ದ, ನಾವು ಅದನ್ನು ಈ ತೆಗೆದು ಇಲ್ಲಿ ಏನು ಹಚ್ಚಿದ್ವಿ ವುಮೆನ್ ಆಯಿತು. ಇಲ್ಲಿ ಕ್ಯಾರಿ ಅಂತ ಕೊಟ್ಟಿದ್ದ, ನಾವು ಅದನ್ನು ING ಪ್ರತ್ಯಯ ಹೆಚ್ಚಿ ಕ್ಯಾರಿಂಗ್ ಮಾಡಿದ್ವಿ. ಇಲ್ಲಿ ಕ್ಯಾರಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದಿಷ್ಟು ಪ್ರಶ್ನೆ 1ರಿಂದ 17ರವರೆಗೆ ಗ್ರಾಮರ್ ಟಾಪಿಕ್ಗೆ ಸಂಬಂಧಿಸಿದಂಥ 1 ಅಂಕದ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ 2 ಮಾರ್ಕ್ಸ್ಗೆ ಸಂಬಂಧಿಸಿದಂಥ ಕೀ ಉತ್ತರಗಳನ್ನ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.